ಇಲ್ಲಿಂದ ನೋಡ್ಕೊಳ್ಳಿ ಹಾಗೆ ವ್ಯೂ ಹೇಗಿದೆ ಅಂತ. ಇಲ್ಲಿ ಡೀಪ್ ಇದೆ ಗುರು, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಈ ಕಡೆ ತುಂಬ ಡೀಪ್ ಇದೆ, ಆ ಕಡೆ ಹುಷಾರಾಗಿ ಓಡಾಡಬೇಕು. ನಮಸ್ಕಾರ ಎಲ್ರಿಗೂ, ಶುಭೋದಯ. ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಗ್ಸ್ ಕನ್ನಡ. ಸೊ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಹಾಸನಿಂದ ಕೇವಲ 8 ಕಿಲೋಮೀಟರ್ ದೂರ ಇರುವಂತಹ ಆಲ್ವಾಗ್ಲು ಫಾಲ್ಸ್ ಅಂತಲೇ ಹೇಳ್ಬೋದು. ಲೋಕಲಾಗಿ ಆಲ್ವಾಗ್ಲು ಕಟ್ಟೆ ಅಂತ ಕರೀತಾರೆ. ಸೊ ನಾನಿವತ್ತು ನಿಮ್ಮನ್ನ ಈ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಗೆ ಹೇಗೆ ಹೋಗೋದು, ಇಲ್ಲಿನ ನೇಚರ್ ಯಾವ ಥರ ಇದೆ, ಯಾವ ಟೈಮಲ್ಲಿ ಹೋದರೆ ಬೆಟರು, ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ಕಾಣ್ತಾ ಇರೋದು ಬ್ಯಾಂಗ್ಳೂರು ಮಂಗಳೂರು ಹೈವೇ. ರೋಡ್ ಮೊದಲು ಚೆನ್ನಾಗೇ ಇತ್ತು ಗುರು. ಈ ಟಾರ್ ರೋಡು ಚೆನ್ನಾಗಿತ್ತು ಅಂದರೆ ಚಿಕ್ಕದಿತ್ತು, ಅಂದರೆ ಈ ಥರ ಡಬಲ್ ವೇ ಇರಲಿಲ್ಲ. ಬಟ್ ಟಾರ್ ರೋಡ್ ಇತ್ತು, ಎಷ್ಟು ಪೀಸಾಗಿ ಹೋಗ್ತಿದ್ವಿ ಅಂದರೆ ಆ ರೋಡಲ್ಲಿ. ಈಗ ಸಿಮೆಂಟ್ ರೋಡ್ ಹಾಕಿದ್ದಾರೆ, ಹಿಂಗೆ ಎತ್ತು ಬಿಸಾಗುತ್ತೆ. ಆಲ್ರೆಡಿ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ಇನ್ನೂ ಅದು ಓಪನಿಂಗೇ ಆಗಿಲ್ಲ. ಅಪ್ ಟು ಇಲ್ಲಿ ಕಂದ್ಲಿಂದ ಸ್ವಲ್ಪ ಮುಂದೆವರೆಗೂ ಮಾತ್ರ ಆಗಿದೆ ಈ ರೋಡು. ಆ ಕಡೆಗೆ ಫ್ಲೈಓವರ್ ಎಲ್ಲ ಮಾಡ್ತಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇನ್ನೂ ಇನ್ಕಂಪ್ಲೀಟ್ ರೋಡ್ ಇದು. ಆಲ್ರೆಡಿ ನೋಡಿ ಯಾವ ಥರ ಸ್ವಲ್ಪ ಕೆಲವು ಕಡೆ ಡ್ಯಾಮೇಜ್ ಆಗಿದೆ. ಆ್ಯಂಡ್ ಇದಷ್ಟು ಸ್ಟೆಬಿಲಿಟಿ ಇಲ್ಲ ಈ ರೋಡಲ್ಲಿ, ಫುಲ್ ಹಿಂಗೆ ಎತ್ತೆದ್ದು ಬಿಸಾಗುತ್ತೆ. ಟಾರ್ ರೋಡಲ್ಲಾದರೆ ಎಷ್ಟು ಪೀಸಾಗಿ ಹೋಗ್ತಿದ್ವಿ ಗೊತ್ತಾ. ಇದು ಬಾಳಿಕೆ ಬರುತ್ತೆ ಅಂತ ಇದು ಮಾಡೋರು. ಆಲ್ರೆಡಿ ನೋಡಿ ಯಾವ ಥರ ಡ್ಯಾಮೇಜ್ ಆಗಿದೆ. Why are we so ashamed to be alive? Break the chains and our freedom's ours to take. ಸೂಪರ್ ಚೆನ್ನಾಗಿದೆ. ಇಲ್ಲ ಅಟ್ಲೀಸ್ಟ್ ಇಲ್ಲಾದರೂ ಟಾರ್ ಹಾಕಿದ್ದಾರೆ ಗುರು, ಪರವಾಗಿಲ್ಲ. ಸಿಮೆಂಟ್ ಹಾಕಿಲ್ಲ, ಟಾರ್ ರೋಡ್ ಹಾಕಿದ್ದಾರೆ. ಆ ಬೈಪಾಸ್ ದಾಟ್ಕೊಂಬಂದರೆ ನಮಗೆ ಇಲ್ಲೊಂದು ಫ್ಲೈಓವರ್ ಸಿಗುತ್ತೆ. ಸೊ ಇದು ಬಂದು ತಣ್ಣೀರೆಳ ಬೈಪಾಸ್ ಅಂತ. ಆ ಫ್ಲೈಓವರ್ ಕೆಳಗೇ ರೈಟ್ ಸೈಡ್ಗೆ ಒಂದು ರೋಡ್ ಇದೆ, ಅದೇ ಕರ್ಕೊಂಡು ಹೋಗುತ್ತೆ ನಮ್ಮನ್ನ ಆಲ್ವಾಗ್ಲು ಕಟ್ಟೆಗೆ. ಸೊ ಆನ್ ದ ವೇ ನೀವು ಏನಾದರೂ ಮಂಗಳೂರು ಹೋಗ್ತಾಯಿದ್ರೆ ಅಥವಾ ಮಂಗಳೂರಿಂದ ಬ್ಯಾಂಗ್ಳೂರು ಹೋಗ್ತಾಯಿದ್ರೆ ಇಲ್ಲಿಂದ 4.5 ಹತ್ತತ್ರ 5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ತುಂಬ ಹೊತ್ತೇನಾಗಲ್ಲ, ಒಂದು 15 ಮಿನಿಟ್ಸಲ್ಲಿ ಹೋಗ್ಬಿಟ್ಟು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಇಡನ್ ಜಿಮ್ ಅಂತ ಹೇಳ್ಬೋದು ಹಾಸನ್ದು. ಸೊ ನೀವು ಬ್ಯಾಂಗ್ಳೂರಿಂದ ಮಂಗಳೂರು ಸೈಡ್ ಹೋಗ್ತೀರಂದರೆ ಇಲ್ಲೇ ಪಾಸ್ ಆಗಬೇಕು. ಈ ಪಾಯಿಂಟಿಂದ ಜಸ್ಟ್ 4.5 ಕಿಲೋಮೀಟರ್ಸ್ ಅಷ್ಟೇ. ಸರ್ ಹೋದರೆ ನೀವು ಒಳ್ಳೆ ನೇಚರ್ನ ಆ್ಯಂಡ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ನೀವು ಹೋಗ್ಬೋದು. ಬಟ್ ಇಲ್ಲಿ ರೋಡ್ ಅಷ್ಟು ಚೆನ್ನಾಗಿಲ್ಲ. ಹೈವೇಲೇ ಹೋದರೆ ನೀವು ಅಲ್ಲಿಂದ ಒಂದು 500 ಮೀಟರ್ 600 ಮೀಟರ್ ಹೋದರೆ ಸಿಗುತ್ತೆ. ನಾವು ಹಿಂಗೆ ಹೋಗೋಣ, ನೀವು ಹಿಂಗೆ ಬಂದರೆ ಬೆಟರು. ಅಲ್ಲಿ ಸುಮ್ಮನೆ ರೋಡ್ ಚೆನ್ನಾಗಿಲ್ಲ, ಯಾಕೆ ಆ ಕಡೆ ಹೋಗೋದಲ್ಲ. ಸೊ ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲೇ ತಗೊಳ್ಳುವ. ಈ ರೋಡಲ್ಲೇ ನೀವು ಸ್ಟ್ರೈಟ್ ಹೋದರೆ ಶೆಟ್ಟಿಹಳ್ಳಿ ಚರ್ಚು ಕೂಡ ಇಲ್ಲೇ ಸಿಗುತ್ತೆ. ಟೈಮ್ ಇದ್ದರೆ ಅಲ್ಲೂ ಕೂಡ ಹೋಗಬಹುದು ನೀವು. ಸೊ ರೈಟ್ ಸೈಡಲ್ಲಿ ನಿಮಗೆ ಒಂದು ಇಲ್ಲಿ ಹಾಸ್ಟೆಲ್ ಸಿಗುತ್ತೆ. ಹಾಸ್ಟೆಲ್ ಇದು ಸ್ಕೂಲು, ಹಾಸ್ಟೆಲ್ಲ, ವಸತಿ ಶಾಲೆ ಅಂದರೆ ಹಾಸ್ಟೆಲ್ಲೇ. ಸೊ ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಹಾಕಿದರೆ ಆಲ್ವಾಗ್ಲು ಕಟ್ಟೆ ಅಂತ. ಹೀಗೆ ನೀವು ಸ್ಟ್ರೈಟ್ ಹೋದರೆ ನಿಮಗೆ ಶೆಟ್ಟಿಹಳ್ಳಿ ಚರ್ಚ್ ಸಿಗುತ್ತೆ. ನಾವು ಇಲ್ಲೇ ತೊಗೋಬೇಕು, ಯಾಕಂದರೆ ನಾವು ಹೋಗ್ಬೇಕಿರೋದು ಆಲ್ವಾಗ್ಲು ಕಟ್ಟೆಗೆ, ಮೀನ್ಸ್ ಆಲ್ವಾಗ್ಲು ವಾಟರ್ ಫಾಲ್ಸ್. ಸೊ ಇಲ್ಲಿಂದ ಒಂದು 500 to 600 ಮೀಟರ್ಸ್ ಆಗ್ಬೋದು ಅಷ್ಟೇ. ಈ ಫಾಲ್ಸು ತುಂಬ ಡೌನಲ್ಲಿರೋದ್ರಿಂದ ನಿಮಗೆ 300 ಮೀಟರ್ಸ್ ದೂರದಿಂದನೇ ವ್ಯೂ ಕಾಣಿಸುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ.
ಮಳೆ ಬರ್ತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಇದೆ, ಅಲ್ಟಿಯಾಗಿದೆ. ನೋಡೋಣ ಬನ್ನಿ. ಸೊ ದೂರದಲ್ಲಿ ನೋಡ್ತಿರ್ಬೋದು ಅಯ್ಯಯ್ಯೋ ರೋಡ್ ಹೆಂಗ್ ಗುರು ಹಿಂಗಿದೆ. ಇಲ್ಲಿ ಜಾಸ್ತಿ ಫ್ಯಾಮಿಲಿಯವರು ಬರ್ತಾರೆ, ಚೆನ್ನಾಗಿರುತ್ತೆ. ಫ್ಯಾಮಿಲಿಯವ್ರು ಎಲ್ಲರೂ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಲೋ ಸಬ್ಸ್ಕ್ರೈಬರ್, ನನ್ನ ಹಿಂದೆ ಬಾ, ಮುಂದೆ ಯಾಕೆ ಹೋಗ್ತಿದ್ಯಾ? ಸೊ ಗೈಸ್ ನೋಡ್ತಿದ್ದೀರಾ, ಇದೇನೆ ನಮ್ಮ ಹಾಸನದ ಹಾಲುವಾಗಿಲು ಕಟ್ಟೆ. ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಮೊದಲೆಲ್ಲ ಕಲ್ಲಿತ್ತಂತೆ, ಇವಾಗ ಮಾಡಿರೋದು ಈ ಸಿಮೆಂಟಲ್ಲಿ ಮಾಡಿದ್ದಾರೆ. ಇದೆಲ್ಲ ಒಂದು 5 ಫೀಟ್ ಇರ್ಬೋದು ಅಷ್ಟೇ. ಏನೋ ಹುಡುಗಿರ ಜೊತೆ ಬರೋ ಏಜಲ್ಲಿ ನಾನು ನಿನ್ನಂತರ ಜೊತೆ ಬರ್ತಿದ್ದೀನಲ್ಲ, ನನ್ನ ಟೈಮ್ ಸರಿ ಇಲ್ಲ ಕಣ್ರೆ, ಹಿಂದೆ ಬರೋ. ಸೊ ಗೈಸ್ ಕೆಳಗೆ ಹೋಗೋಣ ಬನ್ನಿ. ಹಾಗೆ ಬಿದ್ದರೆ ಹೋದಂಗೆ ಅಷ್ಟೇ. ಪ್ಯಾಂಟೆಲ್ಲ ಫುಲ್ ಗಲೀಜಾಗಿದೆ, ಮಳೆ ನೋಡಿ. ಇಲ್ಲೆಲ್ಲ ಪಾಚಿ ಕಟ್ಟಿದೆ, ಅದಕ್ಕೆ ಸ್ಲಿಪ್ಪರ್ ಬಿಟ್ಟು ಹೋದರೆ ಬೆಟರು. ಸೊ ನಾವು ಹೋಗೋಣ ಇವಾಗ. ಇಲ್ಲಿಂದ ನೋಡ್ಕೊಳ್ಳಿ ಹಾಗೆ ವ್ಯೂ ಹೇಗಿದೆ ಅಂತ. ನೋಡಿ ನೀರು ಎಷ್ಟು ಜಾಸ್ತಿ ಇದೆ. ನಾನು ಈಗ ಲಾಸ್ಟ್ ಒಂದು 15 ಡೇಸ್ ಮುಂಚೆ ಬಂದಿದ್ದೆ, ಅವಾಗ ನೀರು ಕಡಿಮೆ ಇತ್ತು, ಯಾಕಂದರೆ ಮಳೆ ಇರಲಿಲ್ಲ. ನೋಡಿ ಫಿಶಿಂಗ್ ಮಾಡ್ತಾಯಿದ್ದಾರೆ. ತುಂಬ ದೊಡ್ಡದೇನು ಸಿಕ್ಕಲ್ಲ, ಚಿಕ್ಕ ಚಿಕ್ಕ ಮೀನು ಸಿಗುತ್ತೆ. ಸೊ ಈ ಕಡೆ ತುಂಬ ಡೀಪ್ ಇದೆ, ಆ ಕಡೆ ಹುಷಾರಾಗಿ ಓಡಾಡಬೇಕು. ಈ ಕಡೆ ಮಾತ್ರ ಹಿಂಗೆ ನೋಡಿ ಎಷ್ಟು ನೀಟಾಗಿ ಫ್ಲೋ ಆಗ್ತಾಯಿದೆ. ಫ್ಯಾಮಿಲಿಯವ್ರು ಬಂದು ಇಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು 5 ಫೀಟ್ ಇರ್ಬೋದು ಅಷ್ಟೇ. ಇದು 5 ಅಲ್ಲ, ಜಾಸ್ತಿ ಇದೆ. ಒಂದು 6 to 7 ಫೀಟು ಹಿಂಗೆ ಫ್ಲೋ ಆಗುತ್ತೆ, ಅಂದರೆ ಮೇಲಿಂದ ಬೀಳುತ್ತೆ. ಇದು ಆ್ಯಕ್ಚುಲಿ ಚಿಕ್ಕದು, ಅಂದರೆ ಚೆಕ್ ಡ್ಯಾಮ್ ಅಂತ ಹೇಳ್ತಾರೆ ಇದಕ್ಕೆ. ಆ್ಯಕ್ಚುಲಿ ಈ ನೀರು ಬಂದು ಸಕಲೇಶ್ಪುರಿಂದ ಬರುತ್ತಂತೆ ಇಲ್ಲಿಗೆ. ಇಲ್ಲಿಂದ ಅದು ಹೇಮಾವತಿ ಜಲಾಶಯಕ್ಕೆ ಹೋಗುತ್ತೆ. ಎಲ್ಲಿ ಅಂದರೆ ಶೆಟ್ಟಿಹಳ್ಳಿ ಬ್ಯಾಕ್ ವಾಟರ್ ಅಂದ್ರೇ ಹೇಮಾವತಿ ಜಲಾಶಯದ್ದು. ಸೊ ಶೆಟ್ಟಿಹಳ್ಳಿ ಅದನ್ನ ಚರ್ಚ್ನೆಲ್ಲ ತುಂಬಿಕೊಂಡು ಅದಾದಮೇಲೆ ಹೇಮಾವತಿ ಜಲಾಶಯ ಗೊರೂರು ಡ್ಯಾಮ್ಗೆ ಹೋಗುತ್ತೆ. ನೀರು ನೋಡಿ ಎಷ್ಟು ಸಖತ್ತಾಗಿ ಬರ್ತಾಯಿದೆ. ಮಳೆ ಬರ್ತಾಯಿದೆ ಗುರು. ಸರ್ಕಸ್ ಮಾಡೇ ಬಿಡೋಣ. ಅಲ್ಲಿಂದ ಹೋಗ್ಬೋದಾ ನೋಡೋಣ ಬನ್ನಿ. ಅಲ್ಲಿ ಹೋಗ್ಬೋದಾ ಅಲ್ಲಿ? ಸೊ ಇಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಇದೆ. ಅಯ್ಯೋ ಜಾರ್ತಾ ಇದೆ ಗುರು. ನಾನು ಬೇರೆ ಮೊದಲೇ ವೆಯ್ಟ್ ಇಲ್ಲ, ನೀರು ಜೊತೆ ಕೊಚ್ಕೊಂಡು ಹೋದರೆ. ಹಿಂದೆ ಬರೋ. ಸಬ್ಸ್ಕ್ರೈಬರ್, ಮಿಸ್ಟರ್ ಹಿಂದೆ ಬಾ. ನಾನು ಹಿಂದೆ ಬಾ, ಫಾಲೋ ಮಾಡು. ಇಲ್ಲಿ ಡೀಪ್ ಇದೆ ಗುರು. ಇಲ್ಲಿ ಇದ್ರ ಮೇಲೆ ನಡ್ಕೊಂಡು ಹೋಗ್ಬಿಟ್ಟಿರೋ, ಮುಳುಗೋಗ್ತೀರಾ. ನೋಡಿದೆ ನನ್ನ ಸ್ಲಿಪ್ಪರ್ ಬೇರೆ ಹಾಕೋ ಬರಲಿಲ್ಲ, ಕಾಲು ಬೇರೆ ಜಾರ್ತಾ ಇದೆ, ಮುಂದೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ಇರಲ್ಲೋ. ಅಯ್ಯಯ್ಯೋ ಹೆಲ್ಮೆಟ್ ಹಾಕಿದ್ದೀನಿ, ಬಿದ್ದರೆ ತಲೆಗೆ ಏಟಾಗಲ್ಲ, ಫುಲ್ ನೆಂದೋಗ್ಬಿಡ್ತೀನಿ. ಜೊತೆಗೆ ಕ್ಯಾಮ್ರಾಗ ಪೆಟ್ಟಾಗುತ್ತೆ ಅಷ್ಟೇ. ನಿಧಾನ. ಸೂಪರ್. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಅಷ್ಟೇನು ಜಾರಲ್ಲ. ಸೂಪರ್ ಗುರು. ಇಲ್ಲಿ ನೀರು ಯಾವಾಗಲೂ ಇಲ್ಲಿ ಇದ್ದೇ ಇರುತ್ತೆ, ಬಟ್ ಈ ಥರ ಫ್ಲೋ ಆಗೋದು ಯಾವಾಗ ಅಂದರೆ ಮಳೆಗಾಲ ಟೈಮಲ್ಲಿ. ಸೊ ನೀವು ಮಾನ್ಸೂನ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿ. ಅದೇ ಟೈಮಲ್ಲಿ ಶೆಟ್ಟಿಹಳ್ಳಿ ಬ್ಯಾಕ್ ವಾಟರ್ ಕೂಡ ತುಂಬುತ್ತೆ ಅಲ್ಲ. ಶೆಟ್ಟಿಹಳ್ಳಿ ಬ್ಯಾಕ್ ವಾಟರ್ ಅಲ್ಲ, ಹೇಮಾವತಿ ಬ್ಯಾಕ್ ವಾಟರ್, ಅಂದರೆ ನಮ್ಮ ಶೆಟ್ಟಿಹಳ್ಳಿ ಚರ್ಚು ಮುಚ್ಚೋಗುತ್ತೆ. ಆ ವ್ಯೂನು ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಫುಲ್ ನೆಂದಿದ್ದೀನಿ. ಈ ಕಡೆ ಸ್ವಿಮ್ಮಿಂಗ್ ಬರೋರು ಸ್ವಿಮ್ ಮಾಡ್ಬೋದು, ಅಲ್ಲಿ ತೆಪ್ಪ ಇದೆ. ಇಲ್ಲಿ ಬೋಟಿಂಗ್ ಏನಾದರೂ ಮಾಡಿದ್ರೆ ಎಲ್ಪ್ ಆಗುತ್ತೆ ನೋಡೋಕೆ ಬರೋರಿಗೆ. ಆವಾಗ ವಿಸಿಟರ್ಸು ಕೂಡ ಜಾಸ್ತಿ ಆಗ್ತಾರೆ. ಡೋಂಟ್ ನೋ, ಬಟ್ ಬರ್ತಾವ್ರು ಇವಾಗಲೂ ತುಂಬ ಜನ ಬರ್ತಾರೆ ಈವ್ನಿಂಗ್ ಟೈಮಲ್ಲಿ. ಆಮೇಲೆ ವೀಕ್ ಡೇಸಲ್ಲಿ ತುಂಬ ಫ್ಯಾಮಿಲಿಯವ್ರು ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಸೊ ಗೈಸ್, ಇದಿಷ್ಟು ನಮ್ಮ ಹಾಸನದ ಹಾಲುವಾಗಿಲು ಕಟ್ಟೆಯ ವ್ಲಾಗ್ ಆಗಿತ್ತು.
ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್.